ಹಾಯ್ ವಿದ್ಯಾರ್ಥಿಗಳು, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ SH ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇವತ್ತು 5ನೇ ತರಗತಿ ಭಾಗ 1 ಅಧ್ಯಾಯ 10 ಅಂಕಿ ಅಂಶಗಳು, ಅದರಲ್ಲಿ ಇದು ಮೊದಲನೇ ವಿಡಿಯೋ. ನೀವು ಈ ಅಧ್ಯಯನದ ನಂತರ ಕೆಳಗಿನ ಸಾಮರ್ಥ್ಯಗಳನ್ನು ಗಳಿಸುವಿರಿ. ಹಾಗಾದರೆ ವಿದ್ಯಾರ್ಥಿಗಳು, ಮೊದಲನೇದು ಮಾಹಿತಿ ಸಂಗ್ರಹಿಸಿ ಅದನ್ನು ವಿಂಗಡಿಸಿ ವಿಶ್ಲೇಷಿಸಿ ಕೋಷ್ಟಕದ ರೂಪದಲ್ಲಿ ಬರೆಯುವುದು. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಅಭ್ಯಾಸ ನಂತರ ನೀವು ಮಾಹಿತಿ ಸಂಗ್ರಹಿಸಿ ಅದನ್ನು ವಿಂಗಡಿಸಿ ವಿಶ್ಲೇಷಿಸಿ ಕೋಷ್ಟಕ ರೂಪದಲ್ಲಿ ಬರೆಯುತ್ತೀರಾ ವಿದ್ಯಾರ್ಥಿಗಳೇ. ಎರಡನೇದು, ಸಂಗ್ರಹಿಸಿದ ಮಾಹಿತಿಯನ್ನು ನಕ್ಷೆ ರೂಪದಲ್ಲಿ ರಚಿಸುವುದು. ಸಂಗ್ರಹಿಸಿದ ಮಾಹಿತಿಯನ್ನು ನಕ್ಷೆ ರೂಪದಲ್ಲಿ ಬರೆಯುತ್ತೀರಾ ವಿದ್ಯಾರ್ಥಿಗಳೇ. ಮೂರನೇದು, ಸಂಗ್ರಹಿಸಿದ ಮಾಹಿತಿಯನ್ನು ಚಿತ್ರನಕ್ಷೆ ಮತ್ತು ಸ್ತಂಭ ನಕ್ಷೆ ರೂಪದಲ್ಲಿ ರಚಿಸುವುದು. ಸಂಗ್ರಹಿಸಿದ ಮಾಹಿತಿಯನ್ನು ಚಿತ್ರನಕ್ಷೆ ಅಥವಾ ಸ್ತಂಭ ನಕ್ಷೆ ರೂಪದಲ್ಲಿ ರಚಿಸಿ ಗುರುತಿಸ್ತೀರಾ ವಿದ್ಯಾರ್ಥಿಗಳೇ. ನಾಲ್ಕನೇದು, ನಕ್ಷೆ ರಚಿಸಲು ಸೂಕ್ತವಾದ ಅಳತೆಯ ಪ್ರಮಾಣ ಬಳಸುವುದು. ನಕ್ಷೆ ರಚಿಸಲು ಸೂಕ್ತವಾದ ಅಳತೆಯ ಪ್ರಮಾಣವನ್ನು ತೆಗೆದುಕೊಳ್ಳುತ್ತೀರಾ ವಿದ್ಯಾರ್ಥಿಗಳೇ. ಐದನೇದು, ನಕ್ಷೆ ರಚಿಸಲು ಸೂಕ್ತ ಅಳತೆಯ ಪ್ರಮಾಣದ ಅವಶ್ಯಕತೆ ಬಗ್ಗೆ ತಿಳಿಯುವುದು. ನಕ್ಷೆ ರಚಿಸಲು ಸೂಕ್ತ ಅಳತೆಯ ಪ್ರಮಾಣದ ಅವಶ್ಯಕತೆ ಬಗ್ಗೆ ತಿಳಿದುಕೊಳ್ಳುತ್ತೀರಾ ವಿದ್ಯಾರ್ಥಿಗಳೇ. ಆರನೇದು, ನಕ್ಷೆ ರಚಿಸುವಾಗ ಅನುಸರಿಸುವ ಹಂತಗಳನ್ನು ತಿಳಿಯುವುದು. ನಕ್ಷೆ ರಚಿಸುವಾಗ ಅನುಸರಿಸುವ ಹಂತಗಳನ್ನು ತಿಳಿದುಕೊಳ್ಳುತ್ತೀರಾ ವಿದ್ಯಾರ್ಥಿಗಳೇ. ಹಿಂದಿನ ತರಗತಿಗಳಲ್ಲಿ ಮಾಹಿತಿ ಸಂಗ್ರಹ ಹಾಗೂ ಇವುಗಳನ್ನು ಚಿತ್ರನಕ್ಷೆ ಮತ್ತು ಸ್ತಂಭನಕ್ಷೆಯ ರೂಪದಲ್ಲಿ ರಚಿಸುವುದನ್ನು ಕಲಿತಿರುವೆ. ಹಿಂದಿನ ತರಗತಿಗಳಲ್ಲಿ ಮಾಹಿತಿಗಳ ಸಂಗ್ರಹ ಹಾಗೂ ಇವುಗಳನ್ನು ಚಿತ್ರನಕ್ಷೆ ಮತ್ತು ಸ್ತಂಭನಕ್ಷೆಯ ರೂಪದಲ್ಲಿ ರಚಿಸುವುದನ್ನು ನೀವು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀರಾ ವಿದ್ಯಾರ್ಥಿಗಳೇ. ಕೆಲವು ಉದಾಹರಣೆಗಳನ್ನು ನೋಡೋಣ. ಉದಾಹರಣೆ 1. ಇಲ್ಲಿನ ಆಲ್ಬಮ್ನಲ್ಲಿ ಪಕ್ಷಿಗಳ ಚಿತ್ರಗಳಿವೆ. ಆಶಾಳು ಈ ಆಲ್ಬಮ್ನಲ್ಲಿರುವ ವಿವಿಧ ರೀತಿಯ ಪಕ್ಷಿಗಳನ್ನು ಎಣಿಸಿ ಕೋಷ್ಟಕದ ರೂಪದಲ್ಲಿ ಬರೆದಿರುವಳು. ಹಾಗಾದರೆ ವಿದ್ಯಾರ್ಥಿಗಳು, ಈ ಆಲ್ಬಮ್ನಲ್ಲಿ ಪಕ್ಷಿಗಳ ಚಿತ್ರಗಳಿವೆ. ಆಶಾಳು ವಿವಿಧ ರೀತಿಯ ಪಕ್ಷಿಗಳನ್ನು ಎಣಿಸಿ ಕೋಷ್ಟಕ ರೂಪದಲ್ಲಿ ಬರೆದಿದ್ದಾಳೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು, ಪಕ್ಷಿಗಳು ಅವು ಯಾವುವು ಅಂತ ನೋಡೋಣ. ನವಿಲು, ಗಿಳಿ, ಗೂಬೆ, ಪಾರಿವಾಳ, ಗುಬ್ಬಿ. ಹಾಗಾದರೆ ವಿದ್ಯಾರ್ಥಿಗಳೇ, ತಾಳೆ. ಹಾಗಾದರೆ ವಿದ್ಯಾರ್ಥಿಗಳೇ, ಆವೃತ್ತಿ. ಹಾಗಾದರೆ ವಿದ್ಯಾರ್ಥಿಗಳೇ, ನವಿಲು ಎಷ್ಟಿದೆ? 5 ಇದೆ. ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತೀರಾ? 1 ಗೆರೆ ಎಳಿತೀರಾ, 2 ಗೆರೆ ಎಳಿತೀರಾ, 3 ಗೆರೆ ಎಳಿತೀರಾ, 4 ಗೆರೆ ಎಳಿತೀರಾ, 5ನೇದು ಏನು ಮಾಡ್ತೀರಾ? ಅಡ್ಡ ಗೆರೆಯನ್ನು ಎಳಿತೀರಾ ವಿದ್ಯಾರ್ಥಿಗಳೇ. ಇಲ್ಲಿ ಕೂಡ ಗಿಳಿ ಎಷ್ಟಿವೆ? 6 ವಿದ್ಯಾರ್ಥಿಗಳು. 1 2 3 4 5 ಅಡ್ಡ ಗೆರೆ ಎಳಿತೀರಾ, ಮತ್ತೊಂದು ಗೆರೆ ಎಳಿತೀರಾ. ಗೂಬೆ ಎಷ್ಟಿದ್ವಿ? 2 ಇದ್ವಿ. ಹಾಗಾದರೆ ವಿದ್ಯಾರ್ಥಿಗಳು 2 ಗೆರೆಯನ್ನು ಎಳಿತೀರಾ. ಪಾರಿವಾಳ 4 ಇವೆ. ಹಾಗಾದರೆ 1 2 3 4. ಗುಬ್ಬಿ ಎಷ್ಟಿದೆ? 3 ಇದೆ ವಿದ್ಯಾರ್ಥಿಗಳು. 3 ಗೆರೆಯನ್ನು ಎಳಿತೀರಾ. ಈ ಕೋಷ್ಟಕವು ಪ್ರತಿಯೊಂದು ಪಕ್ಷಿಯ ಸಂಖ್ಯೆಯನ್ನು ಎಣಿಸಲು ಮತ್ತು ಚಿತ್ರನಕ್ಷೆ ತಯಾರಿಸಲು ಅವಳಿಗೆ ಸಹಾಯವಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳು, ಈ ಕೋಷ್ಟಕವು ನಮಗೆ ಏನು ಮಾಡುತ್ತೆ? ಪ್ರತಿಯೊಂದು ಪಕ್ಷಿಯ ಸಂಖ್ಯೆಯನ್ನು ಎಣಿಸಲು ಮತ್ತು ಚಿತ್ರನಕ್ಷೆಯನ್ನು ತಯಾರಿಸಲು ಅವಳಿಗೆ ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳೇ. ಕೋಷ್ಟಕದ ಚಿತ್ರನಕ್ಷೆ. ಹಾಗಾದರೆ ವಿದ್ಯಾರ್ಥಿಗಳು, ಪಕ್ಷಿಗಳ ಹೆಸರು, ಪಕ್ಷಿಗಳ ಸಂಖ್ಯೆ ಅಥವಾ ಚಿತ್ರ. ನವಿಲು ಎಷ್ಟಿದೆ? 1 2 3 4 5. ಗಿಳಿ ಎಷ್ಟಿವೆ? 1 2 3 4 5 6. ಹದ್ದು ಎಷ್ಟಿವೆ? 1 2. ಹಾಗಾದರೆ ವಿದ್ಯಾರ್ಥಿಗಳು, ಪಾರಿವಾಳ 1 2 3 4. ಗುಬ್ಬಿ ಎಷ್ಟಿವೆ? 1 2 3. ಉದಾಹರಣೆ 2. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಕಪಾಟಿನಲ್ಲಿ ಕೆಲವು ಆಟಿಕೆಗಳನ್ನು ಜೋಡಿಸಲಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಕಪಾಟಿದೆ, ಅದರಲ್ಲಿ ಏನು ಮಾಡಿದ್ದೇವೆ? ಆಟಿಕೆಗಳನ್ನು ಜೋಡಿಸಿ ಇಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು, ಗೊಂಬೆಗಳು ಎಷ್ಟಿವೆ ನೋಡೋಣ. 1 2 3 4 5 6. ಹಾಗಾದರೆ ವಿದ್ಯಾರ್ಥಿಗಳೇ, ಬ್ಯಾಟ್ಗಳು 1 2 3 4 5. ಹಾಗಾದರೆ ವಿದ್ಯಾರ್ಥಿಗಳೇ, ಬಲೂನ್ಗಳು 1 2 3 4 5 6 7 8. ಬಾಲ್ಗಳೆಷ್ಟಿವೆ? 1 2 3 4 5. ರಿಂಗ್ಗಳೆಷ್ಟಿವೆ ವಿದ್ಯಾರ್ಥಿಗಳು? 1 2 3 4. ಪ್ರತಿಯೊಂದು ಬಗೆಯ ಆಟಿಕೆಯ ಸಂಖ್ಯೆಯನ್ನು ಎಣಿಸಿ ಕೋಷ್ಟಕದಲ್ಲಿ ಗೆರೆಗಳ ರೂಪದಲ್ಲಿ ಬರೆದಿದೆ ವಿದ್ಯಾರ್ಥಿಗಳೇ. ಕೋಷ್ಟಕದಲ್ಲಿನ ದಾಖಲಾತಿಯನ್ನು ಗಮನಿಸಬಹುದು ವಿದ್ಯಾರ್ಥಿಗಳೇ. ಆಟಿಕೆಗಳ ಹೆಸರು, ತಾಳೆ, ಒಟ್ಟು ಸಂಖ್ಯೆ. ಹಾಗಾದರೆ ವಿದ್ಯಾರ್ಥಿಗಳು, ಗೊಂಬೆ ಇದೀಗ ತಾನೇ ನೋಡಿದ್ವಿ, 6 1 2 3 4 ಅಡ್ಡ ಗೆರೆ ಎಳಿತೀರಾ, 1 ಇಲ್ಲಿ ಒಂದು ಇಡ್ತೀರಾ. ಬ್ಯಾಟ್ 5 ವಿದ್ಯಾರ್ಥಿಗಳು. 1 2 3 4 ಅಡ್ಡ ಗೆರೆ 1 5 ಆಯಿತು. ಚೆಂಡಿದ್ವಿ 5 ವಿದ್ಯಾರ್ಥಿಗಳು. 1 2 3 4 ಅಡ್ಡ ಗೆರೆ 1 5 ಆಯಿತು ವಿದ್ಯಾರ್ಥಿಗಳೇ. ಬಲೂನ್ ಎಷ್ಟಿವೆ ವಿದ್ಯಾರ್ಥಿಗಳು? 8. 1 2 3 4 ಅಡ್ಡ ಗೆರೆ 1 ಎಳೆದ್ರಿ 5 ಆಯಿತು. ಇಲ್ಲಿ 1 2 3. ಉಂಗುರ ಎಷ್ಟಿವೆ ವಿದ್ಯಾರ್ಥಿಗಳು? 4. 1 2 3 4. ಮೇಲಿನ ಮಾಹಿತಿಯನ್ನು ಕೆಳಗೆ ತೋರಿಸಿರುವಂತೆ ಚಿತ್ರ ನಕ್ಷೆಯನ್ನು ಸೂಚಿಸಬಹುದು. ಮೇಲಿನ ಮಾಹಿತಿಯನ್ನು ಕೆಳಗೆ ತೋರಿಸಿರುವಂತೆ ಚಿತ್ರನಕ್ಷೆಯನ್ನು ನಾವು ಸೂಚಿಸಬಹುದು ಅಥವಾ ನೋಡಬಹುದು ವಿದ್ಯಾರ್ಥಿಗಳೇ. ಆಟಿಕೆಗಳ ಹೆಸರು, ಆಟಿಕೆಗಳ ಸಂಖ್ಯೆ. ಹಾಗಾದರೆ ವಿದ್ಯಾರ್ಥಿಗಳು, ಗೊಂಬೆ ಎಷ್ಟಿದೆ? 6. 1 2 3 4 5 6. ಬ್ಯಾಟ್ ಎಷ್ಟು ವಿದ್ಯಾರ್ಥಿಗಳು? 5. 1 2 3 4 5.
ಚೆಂಡು ಎಷ್ಟು ವಿದ್ಯಾರ್ಥಿಗಳೇ 5. 1 2 3 4 5. ಬಲೂನ್ ಎಷ್ಟು ವಿದ್ಯಾರ್ಥಿಗಳು 8. 1 2 3 4 5 6 7 8. ಉಂಗುರ ಎಷ್ಟಿವೆ 4 ಇದೆ ವಿದ್ಯಾರ್ಥಿಗಳೇ. 1 2 3 4. ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.